ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ನಿರ್ಗತಿಕರಿಗೆ ವಾತ್ಸಲ್ಯ ಕಾರ್ಯಕ್ರಮ ಆಸರೆಯಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಜಯನಗರ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ ಹೇಳಿದರು. ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದ ಪ್ಲಾಟ್ನಲ್ಲಿರುವ ಮಹಾದೇವಕ್ಕ ಎನ್ನುವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಮಂಜೂರಾದ ವಾತ್ಸಲ್ಯ ಮನೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈಗಾಗಲೇ ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಮಾಶಾಸನ ಹಾಗೂ ವಾತ್ಸಲ್ಯ ಮನೆಗಳನ್ನು ನಿರ್ಮಿಸಿಕೊಡುತ್ತಿದ್ದು, ಹೂವಿನಡಗಲಿ ತಾಲೂಕಿನಲ್ಲಿ ಇದು 8ನೇ ಮನೆಯಾಗಿದೆ ಎಂದರು. ವಾತ್ಸಲ್ಯ ಕಾರ್ಯಕ್ರಮದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆಯವರ ಸಾರ್ಥಕ ಕಾರ್ಯಕ್ರಮವಾಗಿದೆ. ಮಹಾದೇವಕ್ಕ ಅವರಿಗೆ ಮನೆ ನಿರ್ಮಿಸಿಕೊಡುತ್ತಿರುವುದು ಅವರ ಕೊನೆಗಾಲದಲ್ಲಿ ಅವರಿಗೆ ನೆಮ್ಮದಿಯ ಬದುಕು ಆಸರೆಯಾಗಲಿದೆ ಎಂದರು. ಹೊಳಗುಂದಿ ಗ್ರಾಮದ ಮಹಾದೇವಕ್ಕ 65 ವರ್ಷ ವಯಸ್ಸಾಗಿದ್ದು ಒಬ್ಬರೇ ಇದ್ದು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಸ್ವಂತ ಮನೆ ಇಲ್ಲದೆ ಇದ್ದು ಬಾಡಿಗೆ ಮನೆಯಲ್ಲಿ ವಾಸಿಸಿದ್ದು ಸುಮಾರು ವರ್ಷಗಳ ಹಿಂದೆ ಗಂಡ ಅವಘಡದಿಂದ ಮರಣ ಹೊಂದಿರುತ್ತಾರೆ. ಮಕ್ಕಳು ಇಲ್ಲದೆ ಇದ್ದು ಜೀವನ ನಿರ್ವಹಣೆಗೆ ಈ ವಯಸ್ಸಿನಲ್ಲಿ ಹೊಲದಲ್ಲಿ ಕೆಲಸ ಹೋಗುತ್ತಿದ್ದಾರೆ. ಒಬ್ಬರೇ ಇರುವುದರಿಂದ ಗಮನಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಯೋಜನೆಯವರು ಪ್ರತಿ ತಿಂಗಳು 1,000 ಮಾಶಾಸನ ಕೊಡುತ್ತಿದ್ದು, ಈಗ ಅವರಿಗೆ ಸ್ವಂತ ಜಾಗ ಇದ್ದು ಜಾಗದಲ್ಲಿ ಅವರಿಗೆ ಯೋಜನೆಯಿಂದ 1.5 ಲಕ್ಷ ರು ವೆಚ್ಚದಲ್ಲಿ ವಾಸಿಸಲು ಮನೆ ನಿರ್ಮಿಸಿ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಎಂದರು. ಜಿಲ್ಲಾ ಜಾಗೃತಿ ವೇದಿಕೆ ಸದಸ್ಯ ಸುಭಾಷ್ ವರ್ಕನಹಳ್ಳಿ, ಯೋಜನಾಧಿಕಾರಿ ಸುಬ್ರಹ್ಮಣ್ಯ, ಹೊಳಗುಂದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕರಿಬಸವಯ್ಯ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ರೇಷ್ಮಾ ಹಾಗೂ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಗಳು ಸುಬ್ರಹ್ಮಣ್ಯ ಅವರು, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಮತ್ತು ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಮತ್ತು ಈ ಮನೆಯನ್ನು ಕಟ್ಟಿಕೊಡುವಂಥ ನಮ್ಮ ಮೇಸ್ತ್ರಿಗಳು ಮತ್ತು ಎಲ್ಲ ಸದಸ್ಯರು. ಮುಖ್ಯವಾಗಿ ಭಾಷಣ ಮಾಡುವಂಥ ಹೊತ್ತಲ್ಲ. ಇವತ್ತು ಒಂದು ಬಡ ಕುಟುಂಬದವರಿಗೆ ಯಾರೂ ಇಲ್ಲ ಅಂತ ಹೇಳುವಾಗ, ನಾವು ಈ ಭೂಮಿಗೆ ಬಂದಾಗ ನನಗೆ ಒಂದು ಸೂರು, ಇದು ಶ್ರೀಮಂತರಿರಲಿ ಬಡವರಿರಲಿ ಯಾರೇ ಇರಲಿ, ಒಂದು ಸೂರು ಅಂತ ಹೇಳಿದರೆ ಒಂದು ವಾಸಕ್ಕೆ ಬೇಕಾದಂಥ ಒಂದು ಸ್ಥಳ, ಅದು ಮನೆ ಅಂತ ನಾವು ಹೇಳ್ತೇವೆ. ಅಂಥ ಒಂದು ಮನೆ, ಹುಟ್ಟುವಾಗ ಒಂದು ಮನೆ ಮತ್ತು ನಮಗೆ ಕಡೆಗೆ ಹೋಗುವಾಗ ಕೂಡ ಒಂದು ನೀರು ಬಿಡಲಿಕ್ಕೆ ಒಂದು ಜಾಗ, ಇದು ನಮಗೆ ಮನುಷ್ಯನಾದವರಿಗೆ ಬೇಕಾಗಿರುವಂಥದ್ದು. ಅದರಲ್ಲಿ ಎಷ್ಟು ವರ್ಷ ಬದುಕ್ತೇವೆ, ಎಷ್ಟು ವರ್ಷ ಇರ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ. ಹಾಗಾಗಿ ಇವತ್ತು ಮಹಾದೇವಕ್ಕನವರಿಗೆ ಒಂದು 50-60 ವರ್ಷಗಳಾದರೂ ಕೂಡ ಅವರು ಬಹಳ ಕಷ್ಟವನ್ನು ಈ ಸಮಾಜದಲ್ಲಿ ಅನುಭವಿಸಿದ್ದಾರೆ. ಹಾಗಾಗಿ ಇವತ್ತು ಸಾಯೋ ಹೊತ್ತಿಗೆ ಆಗುವಾಗ ಅವರಿಗೊಂದು ಕಡೆಯದ ಜೀವನಕ್ಕೋಸ್ಕರ ಒಂದು ಅವರದೇ ಆದಂಥ ಸೂರು ಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ವೀರೇಂದ್ರ ಹೆಗಡೆಯವರು ಇಡೀ ನಮ್ಮ ರಾಜ್ಯದಲ್ಲಿ ನಿರ್ಗತಿಕರು ಅಂತ ಹೇಳಿ ಯಾರೂ ನೋಡಲಿಕ್ಕಿಲ್ಲ, ಅವರ ಜೀವನಕ್ಕೆ ಏನಿಲ್ಲ ಅಂತ ಆದಾಗ ಸುಮಾರು 22,000 ಜನರಿಗೆ ಪ್ರತಿ ತಿಂಗಳು ಅವರಿಗೆ 11,000 ರೂಪಾಯಿ ಮಾಸಾಸನ ಕೊಡುವಂಥ ಕೆಲಸ ಈ ಧರ್ಮಸ್ಥಳದ ಮೂಲಕ ಆಗ್ತಾ ಇದೆ. ಅದರಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಮನೆಯೇ ಇಲ್ಲ ಅಂತ ಸಂದರ್ಭ ಬಂದಾಗ ಸುಮಾರು 1,200 ಮನೆಗಳನ್ನು ಅವರಿಗೆ ಒಂದು ವಾಸಕ್ಕೋಸ್ಕರ, ಅದರ ಒಳಗಡೆ ಮಲಗಲಿಕ್ಕೆ ಒಂದು ಕೋಣೆ, ಮತ್ತೊಂದು ಅಡಿಗೆ ಮನೆ, ಮತ್ತೊಂದು ಟಾಯ್ಲೆಟ್ ಬಾತ್ರೂಮ್, ಇದು ಸಣ್ಣದಾಗಿಟ್ಕೊಂಡು ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೋಸ್ಕರ ಆ ಮನೆಯನ್ನು ಕಟ್ಟಿಕೊಡುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷದವರೆಗೆ ಸುಮಾರು 16 ಮನೆಗಳಾಗಿದೆ. ಈಗ ಈ ವರ್ಷ ಪ್ರಥಮ ಮನೆಯನ್ನು ನಮ್ಮ ಮಹಾದೇವಕ್ಕನವರಿಗೆ ಇವತ್ತು ಇಲ್ಲಿ ಹೊಳಗುಂದಿಯ ಎಲ್ಲ ಗಣ್ಯರು ಇದ್ದುಕೊಂಡು ಅವರಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ನಮ್ಮ ಒಂದೂವರೆ ತಿಂಗಳ ಒಳಗಡೆ ಆ ಮನೆಯನ್ನು ನಮ್ಮ ಮೇಸ್ತ್ರಿಗಳು ಕಟ್ಕೊಡ್ತಾರೆ. ಅದರ ಜವಾಬ್ದಾರಿಯನ್ನು ನಮ್ಮ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅಂತ ರೇಷ್ಮಾ ಅವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಮತ್ತು ನೀವು ಕೂಡ ಅದಕ್ಕೆ ಒಂದು ಸಹಕಾರವನ್ನು ಕೊಟ್ಟು, ಮಾರ್ಗದರ್ಶನವನ್ನು ಕೊಟ್ಟು, ನೀವು ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ, ಇವತ್ತು ಶ್ರಾವಣ ಮಾಸ, ಬಹಳ ಪವಿತ್ರವಾದಂಥ ದಿನ, ಮಂಗಳವಾರ, ದೇವಿಯವರಿಗೆ ಪ್ರಿಯವಾದಂಥ ದಿನ. ಹಾಗಾಗಿ ಮಹಾದೇವಕ್ಕನವರು ಇವತ್ತು ಈ ಮನೆ ಕಟ್ಟಿದ ನಂತರ ಅದರಲ್ಲಿ ಸುಖವಾಗಿ ಬದುಕುವಂಥ ಶಕ್ತಿಯನ್ನು ಆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ನಮ್ಮ ಹೊಳಗುಂದಿಯ ಎಲ್ಲ ದೈವ ದೇವರು ಅನುಗ್ರಹಿಸಲಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಇನ್ನು ಅವರಿಗೆ ಗೃಹ ಪ್ರವೇಶ ಆಗುವಾಗ ಎಲ್ಲರನ್ನು ಕರೆದು ನಮ್ಮ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಇನ್ನು ಕೊಡೋಣ ಅಂತ ಹೇಳ್ತಾ, ಒಂದು ಸುಂದರವಾದಂಥ ಮನೆ ಮಹಾದೇವಕ್ಕನವರಿಗೆ ಆಗಲಿ, ಒಂದು ಒಳ್ಳೆಯ ಮನೆಯಲ್ಲಿ ವಾಸ ಮಾಡುವಂಥ ಶಕ್ತಿಯನ್ನು ಆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಕೊಡಲಿ ಅಂತ ಹೇಳ್ತಾ, ಪ್ರತಿ ತಿಂಗಳು ಕೊಡುವಂಥ 1,000 ರೂಪಾಯಿಯಲ್ಲಿ ಅವರು 800 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ. ಮತ್ತು ಸೊಸೈಟಿ ಹಕ್ಕಿಗಳೆಲ್ಲ ಸಿಗ್ತಾ ಇದೆ, ಅದನ್ನು ತಂದು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರಾದಂಥ ಸುಭಾಷಣ್ಣ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಈ ಮನೆ ಅವರ ಜೀವನ
ಜೀವನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅದಕ್ಕೆ ನಾವು ಗುದ್ದಲಿ ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದು ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ.